ಸ್ವಲ್ಪ ದೂರ ಬಂದಿಲ್ಲ. ರೋಡ್ ಹಿಂಗಿದೆ. ಒಂದರ ಉಲ್ಟಾ ಇದೀವಿ. ಅದೇ ಈ ನೀರು ಹೋಗ್ಬಿಟ್ಟಲ್ಲಿ ಬೀಳ್ತದೇನೋ ನೋಡಿ. ನಾವು ರೋಡ್ನ ಮಿಸ್ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದೀವಿ. ಇಲ್ಲಿ ಸಿ ಒಳ್ಳೆ ಸರ್ಕಸ್. ಏನ್ರಲ್ಲ ಕೊಡಿದ್ಯಾ ನೋಡಿ ಎಕ್ಕೋ ಬಕ್ಕೋ ಅಂತ. ಅದಕ್ಕೆ ಎಕ್ಕೋದಲ್ಲಿ ಏರ್ತಿಲ್ಲ ಮಚ್ಚಿ. ಹಾಕೋಬಿಡು ಆಫ್ ರೋಡಿಂಗ್ ಇದು. ಒಂದೇ ಒಂದು ರಿಕ್ವೆಸ್ಟ್, ನೀವು ಲೇಡೀಸ್ ಸ್ವಲ್ಪ ಅವ್ರಿಗೆ ಟೆನ್ಷನ್ ಕೊಡಬೇಡ್ರಿ. ಆ ಒಂದು ಕಿಚ್ಕೊಂಡು ಅವಾಗಲೇ ಇನ್ನ ಸ್ವಲ್ಪ ಭಯಗಳು ಜಾಸ್ತಿ ಆಗೋದು. ಪಾರ್ಕಿಂಗ್ ನಂಗೆ ಅನ್ಸಂಗಿದೆ ಅನ್ಸುತ್ತೆ. ಅದು ನಾವು ಟಾಪ್ಗೆ ಬಂದ್ಬಿಟ್ಟಿದ್ದೀವಿ. ಯೂಶಲಿ ಎಲ್ಲರೂ ಕೆಳಗಡೆ ಬಿಟ್ಬಿಟ್ಟು ಬರ್ತಾರೇನೋ, ನಾವು ಟಾಪ್ಗೆ ಪಾರ್ಕ್ ಮಾಡಕ್ ಬಂದಿದ್ದೀವಿ. ಇಲ್ಲ ಏನೋ ನಮ್ಗನ್ಸೋ ಪ್ರಕಾರ ಏನಿದು ಗಡ್ಬಡ್ ಆಗಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮತ್ತೆ ತಾಳು ಸರಿ ಜಿಲ್ಲೆ ಒಳಗಡೆ ಹಾಕೊಂಡು ನೆಡ್ಕೊಂಡು ಹೋಗೋಣ. ತಾಳು ನೋಡೋಣ ಒಂದ್ ನಿಮಿಷ. ಎಲ್ಲಿವರೆಗೂ ಹೋಗುತ್ತೆ ರೋಡ್ ಅಟ್ಲೀಸ್ಟ್ ಗೊತ್ತಾಗುತ್ತಲ್ಲ. ನೋಡು ಏ ಫಾಲ್ಸ್ ಮೇಲೆ ಹೋದ್ರೆ ಸಿಗಲ್ಲ ಅಲ್ವಾ ಕೆಳಗಡೆ? ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ನಿಮಿಷ ತಡಿ. ರೋಡ್ ಸಿಗ್ಲಿ, ಎಲ್ಲಂದ್ರೆ ಗಾಡಿ ಹಾಕ್ಬಿಟ್ಟು ಹೋಗಕ್ಕಾಯ್ತದೆ. ನೆಟ್ವರ್ಕ್ ಇದೆಯಾ? ಊಟಿ ಅಂತ ಹಾಕೊಳ್ಳಿ ನೋಡು. ಸ್ಟ್ರೈಟ್ ರೋಡ್ ಏನಾಗುತ್ತೆ ಸಿಗ್ತೀರಾ? ಅಲ್ಲಿ ಯಾರೋ ಇದಾರೆ ನೋಡಲ್ಲಿ, ಯಾರೋ ಅದ್ರ ಕೇಳೋಣ ಬನ್ನಿ. ಕಾಣ್ತಾ ಇದಾರೆ ಯಾರೋ. ಒಮ್ಮೆ ಅಡ್ರೆಸ್ ಕೇಳೋಣ. ನೀಟಾಗಿ ಕೇಳ್ಕೊಳ್ಳಿ, ಯಾವ ಕಡೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು. ನಾವು ತಪ್ಪದಾರಿಲಿ ಬಂದಿದೀವ. ನಾ ಕಲೆಕ್ಟಿ ಫಾಲ್ಸ್ ಹೆಂಗಿರ್ಕನ ಕ್ಲೋಸಾ ಊಟಿ ಹೋಗುದಾ ರೋಡ್? ಯಾರ ಹತ್ರ ನಾನು ಕರೆಕ್ಟ್ ಎಲ್ಲಿದೆ ಕಲೆಕ್ಟಿ? ಇದ್ದಿದ್ದಿಲ್ಲ, ಆಯ್ತು ಓಪನ್ ಕೀಳಿರ್ತಾ ಕಲೆಕ್ಟಿ ಗೇಟ್ ಇತ್ತಲ್ಲ ಅದ ಗೇಟ್ ಇತ್ತಲ್ಲ. ಅಲ್ಲೇ ಇರ್ಬೇಕು. ಗೇಟ್ ಇತ್ತಲ್ಲ, ಆ ಗೇಟ್ ಇತ್ತಲ್ಲ ಅದ. ಓಕೆ ಐ ಗೆಸ್ ಅದಕ್ಕೆ ಅವನು ಎಂಟ್ರಿ ಹಾಕೊಂಡಿರ್ಲಿಲ್ಲ. ಇಪ್ಪ ಕ್ಲೋಸ್. ಓಕೆ ಸರಿ. ಯಾವ ಗೇಟ್ ಹೇಳಿ? ಅದು ಅವ್ನು ಒಬ್ಬ ಐ ಗೆಸ್ ನಂಗೆ ಏನ್ ಗೊತ್ತಾ, ಅಲ್ಲಿ ಪೊಲೀಸು ಬ್ಯಾರಿಗೇಡ್ ಹಾಕೊಂಡಿದ್ದ ನೋಡಿ, ಅದಕ್ಕೆ ಎಂಟ್ರಿ ಬಿಡ್ತಿರ್ಲಿಲ್ವೇನೋ. ಅನ್ಫಾರ್ಚುನೇಟ್ಲಿ ಫಾಲ್ಸ್ ಕ್ಲೋಸ್ ಆಗಿರೋ ಕಾರಣ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಊಟಿ. ಆಫ್ ರೋಡಿಂಗ್ ಮಾಡ್ಕೊಂಡು. ಅದು ಹೆಂಗಿದೆ ಅಂದ್ರೆ ರೋಡು ಮೇನ್ ರೋಡ್ ಸಿಕ್ತಪ್ಪ. ಫೈನಲಿ ಮೇನ್ ರೋಡ್ ಸಿಕ್ಕಿದೆ. ಇವಾಗ ಜೀವ ಬಂತು ನಮ್ಗೆ. ಸ್ಮೆಲ್ ಬರ್ತಾ ಇದೆ ಏನೋ ಅಲ್ವಾ? ನೀವೆಲ್ಲ ಕೆಲಸ ಮಾಡೇ ಇರ್ತೀರಾ, ಹೆದರ್ಕೋಬೇಡಿ. ನಾನಿರುವುದೇ ನಿಮಗಾಗಿ. ನಾನ್ ಕೊಡೋ ಔಷಧಿನ ದಿನಕ್ಕೊಂದ್ಸಲ ತಗೊಂಡ್ರೆ ಸಾಕು. ಮೇಲಿಂದು ಮೇಲಿಕ್ಕೆ, ಕೆಳಗಿಂದು ಕೆಳಿಕ್ಕೆ. ಒಳ್ಳೆ ಹೂವ ಹೊರಟೋದಂಗೆ ಹೊರಟೋಗುತ್ತೆ. ಗ್ಯಾಸ್ ಮಾತ್ರ ಸ್ಮೆಲ್ಲೇ ಬರಲ್ಲ. ಈಗ ನೋಡಿ, ಈಗ ಹೋಯ್ತಲ್ಲ ಕಾರು. ಸೊ ನಾವು ಊಟಿಗೆ ಹೋಗ್ತಾ ಇದ್ವಿ. ಅವಾಗ ಹೇರ್ ಪಿನ್ ಬೆಂಡಲ್ಲಿ ಯಾವುದೋ ಒಂದು ಕರ್ನಾಟಕ ಕಾರು ಪಾಪ ಸ್ಟ್ರಗಲ್ ಮಾಡ್ತಾ ಇತ್ತು. ಏನೋ ಪ್ರಾಬ್ಲಮ್ ಆಗಿತ್ತು ಅನಿಸುತ್ತೆ. ಪಾಪ ಫ್ಯಾಮಿಲಿ ಇದ್ದಾರೆ, ಪಾಪ ಗಾಡಿದೇನೋ ಇಶ್ಯೂ ಆಗಿತ್ತು ಅನಿಸುತ್ತೆ. ಸೊ ಹೇರ್ ಪಿನ್ ಬೆಂಡಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ವಿ. ಹಾಗಾಗಿ ಕೀರ್ತಿ ಹೋಗಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ಸೊ ಜೀವ ಅಲ್ಲ ಪುಷ್ ತಗೊಂತ ಇಲ್ಲ, ಆಕ್ಸಿಲೇಟರ್ ಒತ್ತಿದ ತಕ್ಷಣ ಆಫ್ ಆಗ್ತಾ ಇದೆ. ನಿಲ್ಸ್ಬಿಟ್ರಾ? ಇವಾಗ ಏನ್ ಮಾಡ್ತಾರೆ ನೋಡಿದ್ರೆ ನನಗೊಂದು ಸಾಂಗ್ ಯಾತ್ರ ಬರ್ತಿದೆ. ಸಾಂಗ್ ಬರ್ತಿಲ್ಲ. ಅದು ಪುಷ್ ತಗೊಂತ ಇಲ್ಲ, ಆಕ್ಸಿಲೇಟರ್ ಒತ್ತಿ ಆಫ್ ಕ್ಲಚ್ ಬಿಟ್ಬಿಟ್ಟು ಗಾಡಿ ಪ್ರಾಬ್ಲಮ್ ಇದೆ. ಅದು ಚಿನ್ನ ಅವ್ನು ಬೇಕಾ ಕೇಳಲ್ಲ ತಡಿ. ಹೆಂಗ್ ಬೇಕು ಏನು ಕೊಡ್ಸ್ಕೊಂಡ್ ಕೊಡ್ಲಾ? ಒಂದ್ ನಿಮಿಷ ನಿಲ್ಸು. ನಿಮ್ನ ನೋಡ್ಬಿಟ್ಟು ನಂಗೆ ಒಂದು ಸಾಂಗ್ ಯಾತ್ರ ನೋಡಿ ಅವ್ನು ಹೋಗುವಂತವನೇ. ನಿಂದು ತಾಯಿ ಗುಣ, ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಅಲ್ಲಲ್ಲಲ್ಲಲ್ಲ, ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು. ಮುಂದಕ್ಕೆ ಲಿರಿಕ್ಸ್ ಗೊತ್ತಿಲ್ಲ, ನಮ್ಮ ಅಪ್ಪು ಫ್ಯಾನು. ಬಟ್ ಟಚ್ ಆಗೋಯ್ತು. ನಾವು ಕನ್ನಡದವರು, ವಿಶಾಲ ಹೃದಯದವರು. ಜಡ್ಜಮ್ಮ, ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ಸೊ ಇವಾಗ ನಮ್ಗೆ ಹಂಗೆ ಒಂದು ಶಾಂತಿ ಏನು ಅಂತಾರಲ್ಲ, ಇನ್ನರ್ ಪೀಸ್ ಸಿಕ್ಕಿದೆ ಹೆಲ್ಪ್ ಮಾಡಿದ್ರಿಂದ. ಸೊ ಅದಕ್ಕೆ ಒಂದು ಕಾಫಿ ಟ್ರೀ ಯಾರು ಟ್ರೀಟ್ ಮಾಡಿದ್ರೆ ನೆಮ್ಮದಿಯಾಗಿ ಒಳ್ಳೆ ಸ್ಪಾಟ್ ಇನ್ನರ್ ಪೀಸ್ ಸಿಕ್ಕಿ ಒಂದು ನಿನಗ್ತದೆ, ಮುಚ್ಕೊಂಡು ಕೊಡ್ಸು. ಕಾಫಿ ಕುಡಿದ್ರೆ ಆನಂದ ಸಿಗುತ್ತೆ. ಅದಕ್ಕೆ ಹುಡುಕ್ತಾ ಇದೀವಿ. ಸಿಕ್ಕಿದಾಗ ಸಿಕ್ಕಿತ್ತಲ್ಲ
ಸಿಕ್ಕಿತ್ತಲ್ವಾ? ಸಾರಿ, ಅದು ನಾವು ತಾಯಿ ಗುಣದವರಿಂದ ಸೊ ನೆಕ್ಸ್ಟ್ ಪಾರ್ಟಿಗೆ ನೋಡೋಣ. ಸೊ ಅಲ್ಲಿವರೆಗೂ ಹೊಟ್ಟೋಗೋನ ಇದು ಪರವಾಗಿಲ್ಲ ಪಾಪ. ನೋಡಿದ್ದೆ ಇವಾಗ ಒಂದು ಟೀ ಬ್ರೇಕ್ಗೆ ಸ್ಟಾಪ್ ಕೊಟ್ಟಿದ್ದೀವಿ. ಬಿಸಿ ಬಿಸಿ ಕಾಫಿ ಟೀ ಕುಡಿಯೋಣ. ಆ್ಯಕ್ಚುಲಿ ಮಳೆ ಬೇರೆ ಬರ್ತಾ ಇದೆ, ಅಂದರೆ ಜಿಡಿ ಮಳೆ, ಏನಂಥ ಜೋರು ಇಲ್ಲ ಮಳೆ. ಸೊ ಒಳ್ಳೆ ವ್ಯೂ ಬೇರೆ ಇತ್ತು. ಸಮಾಧಾನ ಒಂದ್ಸಲ ಟೀ ಟೇಸ್ಟ್ ಮಾಡಿ. ಹೆಂಗಿದೆಯೋ? ಅದೇ ಹೇಳಿದ್ನಲ್ಲ, ಸ್ವಚ್ಛವಾದ ಮನಸ್ಸು, ಸ್ವಚ್ಛವಾದ ಕೈ. ಚೆನ್ನಾಗಿದೆ. ಇಂದ ಮಾಡಿರೋದ ಸ್ವಚ್ಛವಾದ ಮನಸ್ಸು, ರುಚಿವಾದ ಕೈ. ಕಾಫಿನಾ? ಟೀ ಹೆಂಗಿದೆ? ಫುಲ್ಲು ಏನಕ್ಕೆ ತಗೊಂಡ್ರಿ ಮತ್ತೆ? ಆರ್ಡರ್ ಮಾಡಿ. ಹಂಗೆ ತಾನೇ ಇಷ್ಟ ನಿನಗೆ. ನಂಗೆ ಕುಡಿಯೋಕೆ ಮನ್ಸು ಬರ್ತಿಲ್ಲ ಈಗ. ಏನಿಲ್ಲ, ಮಿಕ್ಕಿದೆಲ್ಲ ಕಿಚನಲ್ಲಿ ಮಾಡ್ತಾರೆ, ನಿನಗೆ ಕಾಣಿಸುತ್ತಾ? ಇಲ್ಲ ಹೇಳು, ಎಲ್ಲಿ ಹೋಗ್ತಾ ಇದೀವಿ? ಊಟಕ್ಕೆ ಹೋಟ್ಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಯಾವ್ದು ಸಿಗತ್ತೆ ಅಂತ. ಯಾರ ಹತ್ರನಾದರೂ ಕೇಳಿಕೊಂಡು ಯಾವ ಹೋಟ್ಲ್ ಚೆನ್ನಾಗಿದೆ ಅಲ್ಲಿ ರ್ಯಾಂಡಮ್ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡೋಣ. ಮೇಯ್ನ್ ಸಿಟಿ ಸೆಂಟ್ರಿಗೆ ಬಂದ್ವಿ. ನಾನ್ ವೆಜ್ ಹೋಟ್ಲು ಸಿಗ್ತಿಲ್ಲ. ಸೊ ಊಟಕ್ಕೆ ನಾವು ಮಿಸ್ಟರ್ ಜೂನಿಯರ್ ಕಪ್ಪಣ್ಣ ಬಂದಿದ್ದೀವಿ. ಸೊ ಲೋಕಲ್ ಫೇಮಸ್ ಕಪ್ಪಣ್ಣ. 60-year-old ರೆಸ್ಟೋರೆಂಟ್. ನಾವು ತಿಂತಾ ಇರೋದು ಚಿಕನ್ 65, ಪ್ರಾನ್ ಫ್ರೈ, ಫಿಶ್ ಫ್ರೈ ತಿಂತಾ ಇದ್ದೀವಿ. ಇನ್ನು ಬಿರಿಯಾನಿ ಬರುತ್ತೆ. ಬಿರಿಯಾನಿ ಎಲ್ಲ ಬರೋಕ್ಕಿಂತ ಸೊ ಚಿಕನ್ ಬಿರಿಯಾನಿ, ಎಗ್, ಇದು ಸಮ್ ಚಿಕನ್ ಗ್ರೇವಿ, ಇದು ಸಮ್ ಚಿಕನ್ ಸ್ಪೆಷಲ್, ಚಿಕನ್ 65, ಫಿಶ್ ಆ್ಯಂಡ್ ಪ್ರಾನ್. ಇದು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತ. ಏನು ಮಾಡ್ತಾ ಇದ್ದೀರಾ? ಫೇಮಸ್ ಜೂನಿಯರ್ ಕುಣಪ್ಪ ಪಾನ್ ಇನ್ ಊಟಿ. ಇದೇನೋ ಲೋಕಲ್ ಫೇಮಸ್ ಅಂತ. ಚಾಕ್ಲೇಟ್ ರ್ಯಾಪಿಂಗಲ್ಲೆಲ್ಲ ಬಂದರೆ. ನೀನು ತಗೊಂಡಿರೋ ಫ್ಲೇವರ್ ಯಾವುದು? ಒಂದು ಇದು ಬಾದಾಮ್ ಫ್ಲೇವರ್. ಸೊ ಲೆಜಿಟ್ ದಟ್ ಈಸ್ ಚಾಕ್ಲೇಟ್. ಚಾಕ್ಲೇಟ್ ಸೇಮ್ ಚಾಕ್ಲೇಟ್ ಥರ. ಚಾಕ್ಲೇಟ್ ಥರ ಇದೆ. ಬೀಡನ ಸುಮ್ಮನೆ ಚಾಕೋಬೇಡ ಅಂತ ಬರ್ದಿರೋ. ಬೀಡ, ಐ ವಾಂಟ್ ದಿಸ್ ಒನ್. ಹೊರಗಡೆ ಚಾಕ್ಲೇಟು, ಮೇನ್ ಪಾನ್. ಎಕ್ಸ್ಚೇಂಜ್ ದಿಸ್. ಒನ್ ಮೋರ್ ಅನ್ಬೇಕು ನೀವು. They got their own ice cream flavors. Fans following far and wide. It's pretty much famous, I guess, here. This is their own breeders. ಫೈನಲಿ ಊಟಿ ಮೇನ್ ರೋಡ್ ಇದು ಇಲ್ಲ, ಸೆಂಟರ್. ಸೊ ಇವಾಗ ನಮ್ಮ ಪಯಣ ನಮ್ಮ ನಟರಾಜ ಸರ್ವಿಸಲ್ಲಿ ಕಾರಿನ ಹೊರಗೆ. ಶಮಿತಾ ಅವರೇ, ಲಂಚ್ ಹೆಂಗಿತ್ತು? ಓಕೆ, ಸೂಪರ್ ಆಗಿತ್ತು. ಅಂದರೆ ಸೂಪರ್ ಅಂದರೆ ಆ ಥರ ಏನು ಸೂಪರ್ ಅಲ್ಲ. ಚಿಕನ್ ಬಿರಿಯಾನಿ ಅಷ್ಟು ಚೆನ್ನಾಗಿತ್ತು. ಪ್ರೈಸ್ ಕೊಡ್ಬೋದು ಅದಕ್ಕೆ? ಎಷ್ಟಾಯಿತು ಫಸ್ಟ್ ಆಫ್ ಆಲ್ ಬಿಲ್ಲು? ನಿಯರ್ಲಿ 2K ಏನಾಯ್ತು. ಇದೂನಾ? ಹಾಂ, ನಾವು ಆರ್ಡರ್ ಮಾಡಿ ಚೆನ್ನಾಗಿಲ್ಲ. ಸ್ಟಾರ್ಟರ್ಸ್ ಎಲ್ಲ ತುಂಬ ವೇಸ್ಟ್ ಮಾಡಿದ್ವಿ. ಅಂದರೆ ಸ್ಟಾರ್ಟರ್ಸ್ಗೆಲ್ಲ ಬರ್ತಿಲ್ಲ. ಬಿರಿಯಾನಿ ಚೆನ್ನಾಗಿತ್ತು ಟೇಸ್ಟ್.
ಲೈಟ್ಸ್ ಆಫ್ ಊಟಿ. ಹೇಳ್ತಿದ್ದಲ್ಲ ஒரு நாள் சிக்கன் ரெசார்ட். ಇಫ್ ಯು ನೋ ஒரு நாள் ಚಿಕನ್ ರೈಸ್. ಇವರಿಬ್ರು ಎಷ್ಟು ಮ್ಯಾಗ್ನೆಟ್ಸ್ ತಗೊಂಡ್ರು ಫ್ರಿಡ್ಜ್ ಮ್ಯಾಗ್ನೆಟ್ಸ್ಗಳು ನೋಡೋದು ಮಾತ್ರ ಬಿಡಲ್ಲ. ಎಲ್ಲೆಲ್ಲಿ ಸಿಕ್ಕಿದ್ರು ಅಲ್ಲಲ್ಲಿ ಹಾಕೋಬಿಡೋದು. ಸಿಕ್ಕಿದ್ರು ಅಲ್ಲಿ ನೋಡ್ಕೊಂಡು ನಿಂತ್ಕೊಂಡ್ಬಿಡೋದು. ಒಂದು ಕಡೆ ಫ್ರಿಡ್ಜ್ ಮ್ಯಾಗ್ನೆಟ್ ಕಾಣಂಗಿಲ್ಲ, ನಿಂತ್ಕೊಂಡ್ಬಿಡ್ತಾರೆ. ನಮ್ಮ ಕಾರು ಬಂದಿದೆ, ಸೊ ಲೆಟ್ಸ್ ಗೋ. ಎಷ್ಟು ಇಸ್ಕೊಂಡ ಮಚ್ಚಿ? ನನ್ನೇ ಕಾಸು ಕೇಳಕ್ ಬಂದ. ನಾನು ಕಾಸು ಗೀಸ್ ಕೊಡಲ್ಲ. ನಾನು ಅವೆಲ್ಲ ನನ್ನ ಹೆಸರು ಕೇಳ್ದ, ಅವನೇ ಬಿಟ್ಟ. ಆಯ್ತು ಹೋಗೋಣ. ಹೌದಾ? ಎಷ್ಟು ಗೇಟ್ ಹೊಡೆದ್ಬಿಟ್ಟು ಕಳಿಸ್ತಾ? ಯಾಕೆ ನಾನು ಗೊತ್ತಲ್ಲ, ನಾನು ಸ್ಪೆಕ್ಸ್ ತೆಗ್ಬಿಟ್ಟು ಗುರಾಯಿಸ್ತೆ ಅಷ್ಟೇ. ಹಂಗೆ ಫ್ಲಾಟ್ ಆಗಿ ನನ್ನ ಮೇಲೆ ಹಣೆ ಇಟ್ಟು. We are here at the entrance of Benchmark Tea and Chocolate Factory. ಹೇಳದ ಅರ್ಥ ಆಗ್ತಿಲ್ವಾ? 15 kilograms of cocoa. Each chocolate is carefully packaged, ready to delight our customers with Benchmark's signature quality. Over time, as the demand for our chocolates grew, we listened to our customers and decided to take a big step forward. To meet the increasing requests, we have expanded our production by upgrading to larger machines and creating more space. This expansion allows us to maintain the quality you love while ensuring we can cater to the growing demand for our chocolates. Thank you for your continued support and for being a part of our Benchmark journey. From the cocoa farms to the final product, Benchmark Chocolate Factory ensures excellence in every bite. Welcome to Benchmark Chocolate Factory, where our journey begins in the lush cocoa farms. In these tropical plantations, cocoa trees flourish under the canopy of taller shade trees, creating a sustainable ecosystem. Farmers carefully harvest ripe cocoa pods by hand, ensuring the selection of premium quality beans. After harvesting, the beans undergo fermentation and drying, essential processes that develop the rich flavors characteristic of fine chocolate. Once the beans arrive at our factory, we meticulously roast them to enhance their unique flavor profile. Post-roasting, the beans are cracked and winnowed to separate the nibs from the shells, isolating the purest part of the cocoa. These nibs are then ground and ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಹೆಂಗಿದೆ ಟೇಸ್ಟು? ಡಾರ್ಕು ಬೇಡಪ್ಪ ನಮಗೆ. ಡಾರ್ಕು ನಮಗೆ ಇದು ಕೊಡಿಸಿ. ಏನಪ್ಪ ಅದು? ಮಿಲ್ಕ್ ಚಾಕ್ಲೇಟು. ಈಗ ಟೀ ಫ್ಯಾಕ್ಟ್ರಿ ಕಡೆ ಹೋಗೋಣ. Sullivan View Point, the highest view of Ooty ante. So this is the factory basically. Machines ಎಲ್ಲ ರನ್ ಆಗ್ತಾ ಇದೆ. ಸಖತ್ ವ್ಯೂ ಇದೆ. ಟೀ ತಗೊಂಡು ಕುಡ್ಕೊಂಡು ವ್ಯೂ ಎಂಜಾಯ್ ಮಾಡೋಣ. This is not complimentary. Spend money. Sorry. ಏನಿದೆ ಈ ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು ವರ್ಕ್ ಇತ್ತ ಇಲ್ವಾ? ಹತ್ರ ಒಂದು ವರ್ಕ್ ಇದೆ.
ಟೀ ಫ್ಯಾಕ್ಟ್ರಿಗೆ ಒಬ್ಬರಿಗೆ ಆ್ಯಕ್ಚುಲಿ ಇದಕ್ಕೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಎಂಟ್ರಿ ಇಲ್ಲ. ಬಟ್ ಆಪ್ಷನಲ್ಲಾಗಿ 30 rupees ಪೇ ಮಾಡಿದ್ರೆ ಒಂದು ಡೈರಿ ಮಿಲ್ಕ್ ಸೈಜಲ್ಲಿ ಚಾಕ್ಲೇಟ್ ಕೊಡ್ತಾರೆ ಹೊರ್ತು. ಅದರ ಜೊತೆಗೆ ಟೀ ಫ್ಯಾಕ್ಟ್ರಿಗೆ ಎಂಟ್ರಿ 10 rupees. ಅದರಲ್ಲಿ ಒಂದು ಟೀ ಬೇರೆ ಕೊಟ್ಬಿಟ್ಟು ಅದನ್ನು ಅಲ್ಲೇ ಜಮಾ ಮಾಡಿಬಿಡ್ತಾರೆ. ಅದರ ಜೊತೆಗೆ ಒಂದು ವ್ಯೂ, ಪೈಸಾ ವಸೂಲು, ವ್ಯೂಗೆ ಕಾಸು. ಏನ್ಷಿಯಂಟ್ ಟೀ ಪ್ರಾಸೆಸಿಂಗ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರಿತಾ? ಏನಾದರೂ ಅರ್ಥ ಆಯ್ತಾ? ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ? ಅದೇ ಅಲ್ಲಾಡ್ಸೋದು ಅಷ್ಟೇ ಅರ್ಥ ಆಗಿದೆ. ಈ ಕಡೆ ನೋಡೋಕ್ಕಂದ ನೋಡಿದ್ರಾ? ಅಂಚಲೆ ಏನನ್ನು ಸಾಧಿಸಿರೋ ಸಂತೋಷ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಎಕ್ಸ್ಪೀರಿಯನ್ಸ್ ಚಾಕ್ಲೇಟ್ ಆ್ಯಂಡ್ ಟೀ ಫ್ಯಾಕ್ಟ್ರಿದು ಚೆನ್ನಾಗಿತ್ತು. ಒಂದು ಸ್ವಲ್ಪ ಬ್ಲೇಡ್ ಮಾಡಿಸ್ಕೊಂಡ್ವಿ ನಾವು. ಫಸ್ಟ್ ಇಲ್ಲಲ್ಲ ಬ್ಲೇಡು, ಬೇರೆ ನಾವು ಗ್ರೀನ್ ಟೀನ್ ತಗೊಬಿಟ್ವಿ. ಹಾಂ ಅದ್ರದ್ದು ಡಬಲ್ ಬರ್ತಿತ್ತು ಈ ಫ್ಯಾಕ್ಟ್ರಿ. ಹೌದು, ಸೊ ಅದೊಂದು ಸ್ವಲ್ಪ ನಮಗೆ ವೇಸ್ಟ್ ಹೌದು. ಹೊಡೋಣ ಇಷ್ಟೇ. ಇನ್ನು ಚಲೋ ಹೇಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ತುಂಬ ಓಡಾಡ್ಬಿಟ್ಟಿದ್ದೀವಿ ಇವತ್ತು. ಹೌದು, ತುಂಬ ಲೆಂತ್ ಬ್ಲಾಗು ಆಗ್ಬಿಟ್ಟಿದೆ. ಹೌದು. ಇದೆಲ್ಲ ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಸೊ ಬನ್ನಿ ಹೋಗೋಣ. ಇಲ್ಲಿ ಏನೋ ಇದೆ, ಅದು ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ಐ ಲೈಕ್ ಫ್ಲವರ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಕ್ಯಾರೆಟ್ ಇದು. ಹಾಂ, ಅದು ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಕೊಡ್ತಾರೆ. ಮ್ಯಾಂಗೋ ಎಲ್ಲ ಕೊಡ್ತಾರೆ ನಮ್ಮ ಕಡೆ. ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಯುಲೆನ್ಸು, ಕ್ಯಾಕ್ಟಸ್ಸು. ಇದರೊಳಗೆ ನೀರು ಇರುತ್ತೆ ಕ್ಯಾಕ್ಟಸಲ್ಲಿ. ಹೌದಾ? ವಾಟರ್ ಕಂಟೆಂಟ್ ಇರುತ್ತೆ. ಫ್ಲವರ್ಸು ಬನ್ನಿ ಕಾರ್ ಹತ್ರ ಹೋಗಿ ಇವಾಗ ಹೊರಡೋಣ. ಟೈಮ್ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್. ಸರ್, ಇಲ್ಲಿ ಹತ್ರದಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲಿದೆ? ಲೌಡೇಲಿ. ಹಾಂ, ಏನು ಲೌಡೇಲಿ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹಲೋ, ಎಲ್ಲಿದ್ದೀವಿ ನಾವು? ಲವ್ಡೇಲ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಈಗ. ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಎಕ್ಸ್ಪ್ಲೋರ್ ದ ರೈಲ್ವೆ ಸ್ಟೇಷನ್. ಸೊ ದಿಸ್ ಇಸ್ ಒನ್ ಆಫ್ ದ ಫೇಮಸ್ ರೈಲ್ವೆ ಸ್ಟೇಷನ್ ಇನ್ ಊಟಿ en route Coonoor. ಒಂದು ಚಿಕ್ಕ ರೈಲ್ವೆ ಸ್ಟೇಷನು. ನಗಾಡ್ಬೇಡ, ಕುತ್ಕೋ ಸುಮ್ಮನೆ. ಮಚ್ಚಿ, ಒಂದು ಕ್ವಶನು. ನಾನು ಹೇಳಲ್ಲ ಆನ್ಸರ್. ಹುಡುಗರು ಜಾಸ್ತಿ ಫೋಟೋ ತಗೊಳ್ಳೋದ ಇಲ್ಲ ಹುಡುಗಿರ? ಫೋನ್ ಇರೋರು, ಫೋನ್ ಇರೋರು. ಯಾವ ಥರ? ಹಂಗೇನಿಲ್ಲ, ಫೋನ್ ಚೆನ್ನಾಗಿಲ್ದಿರೋರು ತೆಕ್ಕೊಂತಾರೆ. ನಾನು ನೋಡಿದ್ದೀನಿ ಫೋನ್ ಚೆನ್ನಾಗಿಲ್ದಿರೋ. ನನಗನ್ಸಂಗೆ ಹುಡುಗಿರುತ್ತವ ಜಾಸ್ತಿ ತಗೊಳ್ಳೋದು. ಹುಡುಗರು ಇಲ್ಲ. ನೀನು ಯಾರನ್ನ ನೋಡಿದ್ಯಾ? ಹುಡುಗರು ನನ್ನ ಕಲೀಗ್ಸ್ನ ನೋಡಿದ್ದೀನಿ. ನನಗೆ ಇಬ್ಬರು ತಗೋತಾರೆ, ಬಟ್ ಜೀವಗೆ ಅಂದರೆ ಸ್ವಲ್ಪ ಕ್ವಾಲಿಟಿ ಲೋ ಇರೋದು ಹುಡುಗರು. ಜಸ್ಟ್ ಬಿಕಾಸ್ ಇವರು ಈ ಥರ ಫೋಟೋ ತಗೋತಿದ್ದಾರೆ ಅಂದರೆ ನೀವು ಈ ಥರ ಎಲ್ಲ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಹುಡುಗಿರು ತಗೋತಾರೆ, ಬೇಕಾದ್ರೆ ಎದುರುಗಡೆ ಬೇಡ ಬಿಡಿ, ಅವ್ರು ತೋರಿಸೋದ ಮೇಲೆ ಎದುರುಗಡೆ ಅವರು ವಿಚಿತ್ರ ತಗೋತಾ ಇದ್ದಾರೆ. ಸೊ ನಂಗೆ ಅನ್ಸಂಗೆ ಹುಡುಗಿರೇ ತಗೊಳ್ಳಿ. ಯಾರು ಜಾಸ್ತಿ ಫೋಟೋ ತೊಗೊತಾರೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಪ್ಲೀಸ್. ಒಂದಾರು ಕಮೆಂಟ್ ಮಾಡಿ ಪ್ಲೀಸ್. ಫಸ್ಟ್ ವಿಡಿಯೋ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಿಬಿಡಿ. ಥರ್ಡ್ ವಿಡಿಯೋ ಪಾರ್ಟ್ 3 ಇದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ.
ಮೂವ್ ಮಾಡೋ ತೆಗಿಯೋಣ. ಎಲ್ಲ ಮೂವ್ ಮಾಡ್ತಾರೆ ಗ್ರೀನ್ ಚಿಲ್ಲಿ. ಇವರೆಲ್ಲ ಹೊತ್ತು ಕಾಯ್ತಿರೋದಾ? ಇಲ್ಲ, ಸ್ಟೇಷನ್ ತರ ಒಂದು ಸ್ಟಾಪ್ ಅಷ್ಟೇ. ಜಾಯ್ ರೈಡ್ ಸ್ಪೆಷಲ್. ನೋಡ್ರಿ ಎಲ್ಲ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಲು. ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಫುಲ್ ಜೋಶಲ್ಲವ್ರೆ. ಇದು ಮಾಡ್ಬೇಕು ನಾನು. ನಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಆಡ್ಬಿಟ್ರೆ ಜಾತ್ರೆ ಗ್ಯಾಂಗ್ ಅಂತಾರೆ. ಹಾಂ, ಇದು ನಮ್ಮ ಜಾತ್ರೆ ಗ್ಯಾಂಗ್. ರೀಕ್ರಿಯೇಟ್ ಮಾಡ್ತಾವ್ರೆ ಅವ್ರನ್ನ. ಇಲ್ಲೊಬ್ರು ತಲೆವರ್ ನಿಂತಿದ್ದಾರೆ ನೋಡಿ. ಸರಿ ಗೈಸ್, ಹೋಮ್ ಸ್ಟೇ ಕಡೆಗೆ ಬಾಯ್. ಓಕೆ ಗಾಯ್ಸ್, ಇವತ್ತು ಡೇ ಹೆಂಗಿತ್ತು ಹೇಳಿ, ಒಂದು ರಿವ್ಯೂ ಕೊಡಿ ಎಲ್ಲರೂ. ಶಾರ್ಟ್ ರಿವ್ಯೂ, 120 seconds. ಹೇಳ್ರಪ್ಪ. ಏನಿಲ್ಲ, ಇವತ್ತಿನ ಕಂಟೆಂಟ್ ಕೊಟ್ಟಿಲ್ಲ, ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಾವು. ಏನಕ್ಕೆ ಅಂತಂದರೆ ಎಲ್ಲ ಜಾಗನೂ ಆಕಸ್ಮಿಕ ಪ್ಲ್ಯಾನ್ ಮಾಡಿ ಹೋಗಿದ್ದ ಕಡೆ ಎಲ್ಲ ಫ್ಲಾಪೇ ಆಗಿರೋದು. ಬೆಳಗ್ಗೆ ಸನ್ರೈಸ್ಗೆ ಅಂತ ಹೋದ್ವಿ, ಆಗಲೇ ಸೂರ್ಯನೇ ಕಾಣಿಸ್ಲಿಲ್ಲ. ಅದಕ್ಕೆ ನಮ್ದು ಚಾನಲ್ ಹೆಸರು ಅನ್ಪ್ಲಾನ್ಡ್ ಅಂತ ಬ್ರೋ. ಆಮೇಲೆ ವಾಟರ್ ಫಾಲ್ಸ್ಗೆ ಅಂತ ಹೋದ್ವಿ, ವಾಟ್ರು ಕಾಣಿಸ್ಲಿಲ್ಲ. ಅದಾಗಿದಾದ್ಮೇಲೆ ಪೈನ್ ಫಾರೆಸ್ಟ್ ಅಂತ ಹೋದ್ವಿ. ಬಾತ್ರೂಮ್ ಇದ್ದಾಗ ಐತೆ, ಒಂದು ಕಾಲು ಇಡಕ್ಕಾಗಲ್ಲ, ಕಾಲು ಎತ್ತಕ್ಕಾಗಲ್ಲ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಮಸ್ತ್ ಸ್ಕ್ಯಾಮ್ ಅಂತಂದ್ರೆ ಆಗಿರೋದು ಗ್ರೀನ್ ಟೀನಲ್ಲಿ. ನೆನೆ ಗ್ರೀನ್ ಟೀಗೆ 200 ಗ್ರಾಮಿಗೆ 1000 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ವಿ. ಇವತ್ತು 250 ಗ್ರಾಮಿಗೆ 240 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ವಿ. ಎಸ್, ಇವಾಗಿನ್ನ 15 minutes ತೋರಿಸ್ತಾ ಇದೆ. ಇವಾಗ ಹೋಗಿ ಸ್ಲೀಪಿಂಗ್ ಚಿಲ್ಲಿಂಗ್. ಇಲ್ಲ, ನಮ್ಮ ಫಸ್ಟ್ ವ್ಲಾಗ್ ನಾವು ಅಪ್ಲೋಡ್ ಮಾಡಬೇಕು. ಸ್ವಲ್ಪ ಎಡಿಟಿಂಗ್ ಎಡಿಟ್ ಮಾಡಿ ಇವತ್ತು ಬಿಟ್ಬಿಡೋಣ. ಲವ್ಡೇಲ್ ಬೀಚ್ ಅಂತ, ಅದು ಯಾವುದು ಬೀಚ್ ಅಂತ ಏನೋ ಬರ್ದಿತ್ತಲ್ಲಿ, ಲವ್ಡೇಲ್ ಬೀಚ್ ಅಂತ. ಊಟಿಲಿ ಬೀಚ್ ಇದೆ ಅಂತ ಇವತ್ತು ನನಗೆ ಗೊತ್ತಾಗಿತ್ತು. ಅದೇನೋ ಹಂಗೆ ಬರ್ದಿತ್ತು, ನಾಟ್ ಶೋರ್. ವ್ಯೂ ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡಿ, ಐ ಶೋ ಯು ಶೇಟ್. ಸೈರತ್ ಸ್ವಲ್ಪ ಬೇಗ ಬರಬೇಕಿತ್ತು. ನಾಚಿಕೆ ಆಗೋಯ್ತು. ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡೋದ ನಿಲ್ಸಿ ಪಕ್ಕ ಮಾಡ್ತಾರೆ. ಏನಿಲ್ಲ, ನಿಜ ಮಾಡ್ತಾರೆ. ನೆಕ್ಸ್ಟ್ ನಾವು ಮಾಡ್ತಾರ, ಅವ್ರು ಸೈನ್ ಆಗ್ಲಿ. ಅಯ್ಯೋ, ಒಳ್ಳೆ ಕತೆ. ಕಾಣಿಸದ ಹನಿಯಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾಗಿದ್ದೇನೋ ನನ್ನೆದೆಯ ಭಾರ, ಕಂಡಿದ್ದೇನೋ ತಂಪಾದ ತೀರ. ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ 1000 ಪದಗಳ ಮೂಕ ಸೇತುವೆ ಕಣ್ಮುಂಗಿದೆ. ಹೆಜ್ಜೆಯ ಸುತ್ತಿರೋ ಮಳೆಗಾಲವೇ ನಾನಿಲ್ಲದ ಮಳೆಯಲ್ಲಿರೋ. ನೋಡಿ, ಇದು ಇಲ್ಲಿ ಊಟಿಗೆ ಬಂದರೆ ಇದು ನಮ್ಮ
ಪರಿಸ್ಥಿತಿ. ಏನಿಲ್ಲ, ಹಿಂಗೂನು ಇರ್ಬೋದು, ಸ್ವಲ್ಪ ತಿರುಗಿಸಿ ನಮ್ ಕಡೆ ಹಿಂಗೂ ಇರ್ಬೋದು. ನಮಗೆ ಚಳಿ ಅನ್ನೋದು ಆಗದೆ. ಇದೆಲ್ಲ ಸ್ಪೆಸಿಮನ್ಸು, ನಾವೆಲ್ಲ ಹ್ಯೂಮನ್ಸು, ನಮಗೆಲ್ಲ ಚಳಿ ಆಗತ್ತೆ, ಸ್ಪೆಸಿಮನ್ಸ್ಗೆಲ್ಲ ಚಳಿ ಆಗಲ್ಲ. ಸೊ ಸದ್ಯಕ್ಕೆ ಇವಾಗ ನಾವು ಫುಡ್ನ ರೆಸ್ಟೋರೆಂಟಿಂದ ತಂದ್ಬಿಟ್ಟು ಪಾರ್ಸೆಲ್ ತಂದ್ಬಿಟ್ಟು ತಿಂತಾ ಇದೀವಿ. ಹೊರಗಡೆ ಹೋಗೋ ಧ್ವಂಸ ಮಳೆ. ಮಳೆ ಚಳಿ ನಮಗೆ ಕಾಲಿಡಕ್ಕೆ ಇಷ್ಟ ಇಲ್ಲ ಆಚೆ. ಸೊ ಹಾಗಾಗಿ ನಮ್ಮ ಯಜಮಾನ್ರು ಆಚೆ ಹೋಗಿ ಫುಡ್ ತಂದಿದ್ದಾರೆ, ಅದನ್ನು ತಿಂದು ಪಾಚ್ಕೊಳ್ಳೋಣ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.